ಸರ್ ನಮಸ್ತೆ ಸರ್, ನಮ್ಮದು ನೇಟಿವ್ ರಾಯಚೂರು. ಸೊ ಪಾದಯಾತ್ರೆ ಮುಖಾಂತರ ಒಂದು 450 ಕಿಲೋಮೀಟ್ರ್ ಬಂದಿರತಕ್ಕಂಥದ್ದು. ಇವತ್ತು ರೀಚ್ ಆಗಿರೋದು. ಸುಮಾರು 15 ದಿನ ಆಯಿತು ಪಾದಯಾತ್ರೆ ಮಾಡಿಕೊಂಡು. ಇವತ್ತು ಬಾಸ್ ಬರ್ಡೇ ವಿಶ್ ಮಾಡೋಕ್ಕೋಸ್ಕರ ಇವತ್ತು ಬೆಳಗ್ಗೆ ರೀಚ್ ಆಗಿರೋದು. ಸರ್ 5ನೇ ತಾರೀಕು ಸ್ಟಾರ್ಟ್ ಮಾಡಿದ್ದು, ಸೋಮವಾರ ಬೆಳಗ್ಗೆ 5 ಗಂಟೆಗೆ. 4 ಗಂಟೆಗೆ ಬಾಸ್ ಹೆಸರಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿ ಲಿಂಗಸೂರು, ಬೆಂಗಳೂರು, ರಾಯಚೂರು, ಸಿರುಗುಪ್ಪಾಸು ಆ ಥರ ಮುಖಾಂತರ ಬರ್ತಿದ್ದೆ. ಸರ್ ನಾನು ಒಬ್ಬನೇ ಮಾಡಿದ್ರು ಪಾದಯಾತ್ರೆ. ಸೊ ಪಾದಯಾತ್ರೆ ಮಾಡಿರೋ ವಿಶೇಷ ಏನಂದರೆ, ಬಾಸು ಕಾಟೇರ ಸಿನಿಮಾ ಪ್ರಯುಕ್ತ, ಆಮೇಲೆ ಬರ್ಡೇ ಪ್ರಯುಕ್ತ ಕಾಟೇರ ಸಕ್ಸಸ್ ಆಗಲಿ ಅಂತ ನಮ್ಮ ಅಮರೇಶ್ವರ ಅಂಥೇಳಿ ಗುಡುಗುಂಟ ಹತ್ರ ಲಿಂಗಸೂರು ಹತ್ರ ಇರ್ತಕ್ಕಂಥ ಒಂದು ಹಳ್ಳಿ ಗುಂಡು ಅಮರೇಶ್ವರ ಅಂತೇಳಿ ಒಂದು ಹರಕೆ ಹೊತ್ಕೊಂಡಿದ್ದೆ ನಾನು. ಕಾಟೇರ ಸಿನಿಮಾ ಸಕ್ಸಸ್ ಆಗಬೇಕು, ಸಕ್ಸಸ್ ಆದರೆ ಸೊ ಅಲ್ಲಿಂದ ನಾನು ಒಂದು ರುದ್ರಾಭಿಷೇಕ ಮುಗಿಸ್ಕೊಂಡು ಬಾಸನ್ನ ಮೀಟ್ ಮಾಡೋಕ್ಕೆ ಬರ್ತೇನೆ ಅಂದ್ಕೊಂಡಿದ್ದೆ. ಸೊ ಕಾಟೇರ ಸಕ್ಸಸ್ ಆಯಿತು. ಜೊತೆಗೆ ಇವತ್ತು ಬರ್ಡೇ ಬೇರೆ, ಹಾಗಾಗಿ ಇವತ್ತು ಬಾಸ್ ಮೀಟ್ ಮಾಡಿ ಸುಮಾರು 6 ವರ್ಷ ಆದಮೇಲೆ ಬಾಸ್ನ ಮೀಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇವತ್ತು ಬಾಸ್ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ 6 ವರ್ಷದ ನಂತರ ನೋಡ್ತಿರೋದಲ್ವಾ, ಸೊ ಹಾಗಾಗಿ ಸರ್. ಇನ್ನೇನು ಕೆಲವು ಗಂಟೆಗಳಲ್ಲಿ ಬಾಸ್ ಬರ್ತಾರೆ. ಹೌದಾ? ಬಾಸ್ ಬಗ್ಗೆ ಇನ್ನೇನು, ಬಾಸ್ ಇಂಡಸ್ಟ್ರಿಗೆ ಎಂಟ್ರಾಗಿ 25 ವರ್ಷಗಳು ಬೇರೆ ಆಗ್ತಿದೆ, ಅದ್ರ ಬಗ್ಗೆ ಏನು ಹೇಳಿ ಸರ್? ಬಾಸ್ ಅವಾಗಿಂದನೂ ಒಬ್ಬರು ಲೈಟ್ ಮ್ಯಾನ್ ಆಗಿ ಬಂದಿರತಕ್ಕಂಥವ್ರು ಬಾಸ್ ಇಂಡಸ್ಟ್ರಿಗೆ. ಸೊ ಅವತ್ತು ನಾವು ನೋಡಿರೋ ಮೆಜೆಸ್ಟಿಕ್ಕು, ಇವತ್ತು ನೋಡಿರೋ ಕಾಟೇರ ತುಂಬ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಅದು ನಮಗೆ ಖುಷಿ ಕೊಡೋಂಥದ್ದು. ಸೊ ಹಾಗಾಗಿ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ಆಮೇಲೆ ಇವತ್ತು ಬೇರೆ 12 ಗಂಟೆಗೆ ಬೇರೆ ಡೆವಿಲ್ ಬೇರೆ ಲಾಂಚ್ ಬೇರೆ ಇದೆ. ಅದು ತುಂಬ ವೇಟ್ ಮಾಡ್ತಾಯಿದ್ವಿ ಹೆಂಗೆ ಅಂಥೇಳಿ. ಅದು ಒಂದು ನೋಡಿಕೊಂಡು ಅದ್ರ ಜೊತೆ ಬಾಸ್ ವಿಶ್ ಮಾಡಿ. ಸೊ ನಮ್ಮ ಫ್ಯಾಮ್ಲಿ ಎಲ್ಲ ಬಂದಿದ್ದಾರೆ, ರಾಯಚೂರಿಂದನೇ ಬಂದಿರತಕ್ಕಂಥದ್ದು. ನಮ್ಮಮ್ಮ, ನಮ್ಮಪ್ಪ, ಆಮೇಲೆ ನನ್ನ ತಮ್ಮ, ಆಮೇಲೆ ನನ್ನ ತಂಗಿ ಎಲ್ಲ ಬಂದಿರೋದು. ಬಾಸ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿಯು ಅಷ್ಟೇ. ಅಂಬರೀಷ್ ಅಣ್ಣನ ಫ್ಯಾನು ನಮ್ಮಮ್ಮ ಬಂದು. ನಮ್ಮ ಫ್ಯಾಮ್ಲಿ ಎಲ್ಲ, ನಾನು, ನನ್ನ ತಮ್ಮ, ಚಿಕ್ಕ ತಮ್ಮ ಎಲ್ಲ ದರ್ಶನ್ ಅಣ್ಣನ ಫ್ಯಾನು. ಸೊ ನಂದು ನೇಟಿವ್ ರಾಯಚೂರೇ, ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಓದ್ತಿರೋದು. ಓಕೆ. ಕಡೆಯದಾಗಿ ಬಾಸ್ ಏನು ಹೇಳಿದ್ದೀವಿ? ಬಸ್ ನಾವು ಹೇಳೋದು ಇಷ್ಟೇ, ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ, ಅದನ್ನು ನಾವು ಖುಷಿ ಪಡ್ತೀವಿ. ಆಮೇಲೆ ವಿಶೇಷವಾಗಿ ನಾವು ಯಾವುದು ಬಾಸ್ ಹೇಳ್ದಂಗೆ ಬರ್ಡೇ ಪ್ರಯುಕ್ತ ನಾವು ಯಾವುದು ಕೇಕ್ ಕಟ್ ಮಾಡಲ್ಲ. ಆಮೇಲೆ ವಿಶೇಷವಾಗಿ ಮಠಕ್ಕೆ ಆಯಿತು, ಅನಾಥಾಶ್ರಮಕ್ಕೆ ಆಯಿತು, ದವಸ ದಾನಗಳನ್ನ ಕೊಟ್ಟು ಅದ್ರ ಮುಖಾಂತರ ನಾವು ಬಾಸ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.